ಕಲಬುರಗಿಯ ಜಂಬಗ ಬಿ ಗ್ರಾಮದ ನೀರಿನ ಸಮಸ್ಯೆಗೆ ಮುಕ್ತಿ ಸಿಕ್ಕಿದೆ. ನ್ಯೂಸ್ 18 ಸುದ್ದಿ ಪ್ರಸಾರ ಮಾಡುತ್ತಿದ್ದಂತೆ ಗ್ರಾಮಕ್ಕೆ ಅಧಿಕಾರಿಗಳು ಬಂದಿದ್ದಾರೆ. ಈಗಾಗಲೇ ಬೋರ್ವೆಲ್ ಅನ್ನ ದುರಸ್ತಿ ಮಾಡಿಸಿದ್ದಾರೆ ಅಧಿಕಾರಿಗಳು. ನ್ಯೂಸ್ 18 ಕನ್ನಡ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಗ್ರಾಮಕ್ಕೆ ಇದೀಗ ಅಧಿಕಾರಿಗಳು ಬಂದು ಬೋರ್ವೆಲ್ ಅನ್ನ ದುರಸ್ತಿ ಮಾಡಿದ್ದಾರೆ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಕುಡಿಯುವ ನೀರಿಗಾಗಿ 3 ತಿಂಗಳಿಂದ ಪರಿತಪಿಸ್ತಾ ಇದ್ರು ಜನರ ಸಮಸ್ಯೆಯನ್ನ ಕುರಿತು ಸುದ್ದಿ ಪ್ರಸಾರ ಮಾಡಿತ್ತು ನಿಮ್ಮ ನ್ಯೂಸ್ 18 ಕನ್ನಡ. ಕಲ್ಲಹಂಗರಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಜಂಬಗ ಬಿ ಗ್ರಾಮ. ನ್ಯೂಸ್ 18 ಕನ್ನಡದ ಸಾಮಾಜಿಕ ಕಳಕಳಿಗೆ ಗ್ರಾಮಸ್ಥರು ಧನ್ಯವಾದವನ್ನ ಹೇಳಿದ್ದಾರೆ. 3 ತಿಂಗಳಿಂದ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ರು. ಇದರ ಬಗ್ಗೆ ನ್ಯೂಸ್ 18 ಕನ್ನಡ ವಿಸ್ತೃತವಾದ ವರದಿಯನ್ನ ಪ್ರಸಾರ ಮಾಡಿತ್ತು. ಈಗ ಅಧಿಕಾರಿಗಳು ಅಲ್ಲಿ ಹೋಗಿ ಬೋರ್ವೆಲ್ ಅನ್ನ ರಿಪೇರಿ ಮಾಡಿಸಿದ್ದಾರೆ. ಈಗ ನೀರು ಸಿಗ್ತಾ ಇದೆ. ಊರಿನ ಜನ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನ್ಯೂಸ್ 18 ಕನ್ನಡಕ್ಕೆ ಧನ್ಯವಾದವನ್ನ ಸಮರ್ಪಣೆ ಮಾಡಿದ್ದಾರೆ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಸಾಮಾಜಿಕ ಕಳಕಳಿಗೆ ನ್ಯೂಸ್ 18 ಕನ್ನಡಕ್ಕೆ ಇದೀಗ ಆ ಗ್ರಾಮದ ಜನ ಧನ್ಯವಾದವನ್ನ ಸಮರ್ಪಣೆ ಮಾಡಿದ್ದಾರೆ. ಯಾಕಂದ್ರೆ ಒಂದಲ್ಲ ಎರಡಲ್ಲ, ಕಳೆದ 3 ತಿಂಗಳಿಂದ ನೀರೇ ಇರಲಿಲ್ಲ. ಎಷ್ಟೋ ದೂರ ಹೋಗಬೇಕಾಗಿತ್ತು ಅನ್ನುವಂತಹ ಪರಿಸ್ಥಿತಿ ಇತ್ತು. ಈ ಹಿನ್ನೆಲೆಯಲ್ಲಿ ನ್ಯೂಸ್ 18 ಕನ್ನಡ ಇವರ ಸಮಸ್ಯೆಯ ಬಗ್ಗೆ ವಿಸ್ತೃತವಾದ ವರದಿಯನ್ನ ಕೂಡ ಪ್ರಸಾರ ಮಾಡಿದೆ. ಈಗ ಅಧಿಕಾರಿಗಳು ಗ್ರಾಮಕ್ಕೆ ಬಂದು ರಿಪೇರಿ ಮಾಡಿದ್ದಾರೆ, ಬೋರ್ವೆಲ್ ದುರಸ್ತಿ ಕಾರ್ಯವನ್ನು ನಡೆಸಿದ್ದಾರೆ. ಈ ಮೂಲಕ ಕುಡಿಯೋ ನೀರಿಗಾಗಿ 3 ತಿಂಗಳಿಂದ ಏನು ಜನ ಪರಿತಪಿಸ್ತಾ ಇದ್ರಲ್ಲ, ಆ ಒಂದು ಸಮಸ್ಯೆ ಈಗ ನೀಗಿದೆ. ಈ ಸಮಸ್ಯೆಗೆ ಮುಕ್ತಿ ಸಿಕ್ಕಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್ ಇದೀಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್, ಈಗ 3 ತಿಂಗಳಿಂದ ಸಮಸ್ಯೆ ಅನುಭವಿಸ್ತಾ ಇದ್ರು. ಏನೇ ಹೇಳಿದ್ರು, ಎಷ್ಟೇ ಮನವಿ ಮಾಡಿದ್ರು ಕೂಡ ಸಮಸ್ಯೆಗೆ ಪರಿಹಾರ ಸಿಕ್ಕಿರ್ಲಿಲ್ಲ. ನ್ಯೂಸ್ 18 ಕನ್ನಡ ಇದೀಗ ಅವರ ಸಮಸ್ಯೆಗೆ ಮುಕ್ತಿಯನ್ನ ಹಾಡಿಸಿದೆ ಅಧಿಕಾರಿಗಳ ಮೂಲಕ. ಗ್ರಾಮದ ಜನ ಏನ್ ಹೇಳ್ತಾ ಇದ್ದಾರೆ, ಅಧಿಕಾರಿಗಳು ಇದೀಗ ಈ ಒಂದು ದುರಸ್ತಿ ಆದ ಬಳಿಕ ಏನ್ ಹೇಳ್ತಿದ್ದಾರೆ? ಕಲಬುರಗಿಯ ಗ್ರಾಮೀಣ ಭಾಗದಲ್ಲಿರುವಂತಹ ಏನು ಜಂಬಗ ಬಿ ಗ್ರಾಮ ಆ ಗ್ರಾಮದಲ್ಲಿ ಕಳೆದ 3-4 ತಿಂಗಳಿಂದ ಅಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಆಗ್ತಾ ಇತ್ತು. ಆ ಗ್ರಾಮದಲ್ಲಿ ಸುಮಾರು 5-6 ಕೊಳವೆ ಬಾವಿ ಇದ್ರು ಕೂಡ ಹನಿ ನೀರಿಗೂ ಇವರು ಜನ ಪರದಾಡ್ತಾ ಇದ್ರು. ಆದ್ರೆ ಇಂದು ಬೆಳಗ್ಗೆ ಏನಂತ ನ್ಯೂಸ್ 18 ಕನ್ನಡ ಸುದ್ದಿ ಬಿತ್ತರವಾಗ್ತದ್ದು. 1 ಗಂಟೆಯಲ್ಲಿ ಏನು ಸ್ಥಳಕ್ಕೆ ಆ ಗ್ರಾಮಕ್ಕೆ ಭೇಟಿ ನೀಡಿದಂತ ಅಧಿಕಾರಿಗಳು ಅಲ್ಲಿ ಮೋಟರ್ ಕೆಟ್ಟು ಹೋದಂತ ಮತ್ತೆ ಬೋರ್ವೆಲ್ಗಳ ಸಮಸ್ಯೆ ಇದ್ದಂತ ಎಲ್ಲ ಬೋರ್ವೆಲ್ಗಳನ್ನ ಈಗ ರಿಪೇರಿ ಮಾಡುವಂತ ಕೆಲಸ ಕೂಡ ನಡೀತಾ ಇದೆ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಏನು ಜನರ ಪರ ಕಾಳಜಿ ವಹಿಸಿದಂತ ನ್ಯೂಸ್ 18 ಕನ್ನಡ ಇಂದು ಬೆಳಗ್ಗೆ ಸುದ್ದಿ ಬಿತ್ತರ ಮಾಡಿತ್ತು. ಅಲ್ಲದೆ ಶಾಸಕ ಮತ್ತು ಅಧಿಕಾರಿಗಳ ಗಮನಕ್ಕೂ ಕೂಡ ತೆಗೆದುಕೊಂಡು ಬಂದಿದ್ರು. ಆ ಬಳಿಕ ಏನಂತಂದ್ರೆ ಗ್ರಾಮಕ್ಕೆ ಏನು ಅಲ್ಲಿನ ಅಧಿಕಾರಿಗಳನ್ನು ಭೇಟಿ ನೀಡಿ ಅಲ್ಲಿದ್ದಂತ ತಾತ್ಕಾಲಿಕವಾಗಿ ಏನೋ ಒಂದು ಬೋರ್ವೆಲ್ ಇತ್ತು, ಆ ಬೋರ್ವೆಲ್ ಅನ್ನ ರಿಪೇರಿ ಮಾಡಿ ಈಗ ಜನರಿಗೆ ಕುಡಿಯೋಕೆ ನೀರಿನ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಇದು ಏನಂದ್ರೆ ಈಗ ಗ್ರಾಮದಲ್ಲಿ ನಾವು ಕಳೆದ 3 ತಿಂಗಳಿಂದ ನಾವು ಹನಿ ನೀರಿಗಾಗಿ ಇಡೀ ದಿನ ನಾವು ಕಾಯ್ತಾ ಇದ್ದೀವಿ. ಬೇರೆ ಬೇರೆ ಹೊಲಗಳಲ್ಲಿ ಕಿಲೋಮೀಟರ್ ಗಂಟಲೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ವೃದ್ಧರು, ಮಕ್ಕಳಲ್ಲದೆ ಎಲ್ಲರೂ ಕೂಡ ಏನು ವಿಕಲಾಂಗ ಜನರು ಕೂಡ ತಮ್ಮ ಬೈಕ್ ಮೇಲೆ ನೀರಿನ ಕೊಡಗಳನ್ನ ಇಟ್ಕೊಂಡು ಬರ್ತಾ ಇದ್ರು. ಇದು ಏನಂತಂದ್ರೆ ಅಲ್ಲಿನ ಗ್ರಾಮಸ್ಥರೀಗ ಖುಷಿಯನ್ನ ವ್ಯಕ್ತಪಡಿಸಿರುವಂತದ್ದು. ನ್ಯೂಸ್ 18 ಕನ್ನಡ ನಮ್ಮ ಗ್ರಾಮಕ್ಕೆ ಬಂದು ನಮ್ಮ ಸಮಸ್ಯೆನ ಆಲಿಸಿ ನಮಗೆ ಪರಿಹಾರವನ್ನು ಕಂಡುಕೊಟ್ಟಿದ್ದಕ್ಕೆ ನ್ಯೂಸ್ 18 ಕನ್ನಡಕ್ಕೆ ಧನ್ಯವಾದವನ್ನು ಕೂಡ ಅಲ್ಲಿನ ಗ್ರಾಮಸ್ಥರು ತಿಳಿಸ್ತಾ ಇರುವಂತದ್ದು. ಇನ್ನು 2-3 ದಿನಗಳಲ್ಲಿ ಅದು ಉಳಿದಂತ ಏನು ಇನ್ನೂ ಬೋರ್ವೆಲ್ಗಳಿದೆ ಅವನ್ನು ಕೂಡ ನಾವು ರಿಪೇರಿನ ಮಾಡಿ ಆ ಜನರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಮಾತು ಕೂಡ ಈಗ ಅಲ್ಲಿನ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿ ಹೇಳ್ತಾ ಇರುವಂತದ್ದು. ನಮಿತಾ ಜೈನ್.